ಸುಧಾರಿಸ್ಕೊಳ್ಳೋದಲ್ಲ, ಎಲ್ಲ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಆಚರಿಸ್ತಾ ಇದ್ರೆ, ನೀವು ರಕ್ಷಾ ಬಂಧನ ಆಚರಿಸ್ತಾ ಇದ್ರಲ್ಲ. ಇಜಿನಾ ಸಿಸ್ಟರ್ಸ್, ಹೌ ಆರ್ ಯು? ವೆರಿ ಫೈನ್. ಇಜಿನಾ, ಹೌ ಆರ್ ಯು ಮಿಸ್ಟರ್ ಲೋಕೇಶ್? ಐ ಆಮ್ ಸೂಪರ್. ಹೌ ಆರ್ ಯು? ಸೂಪರ್. ಫ್ಯಾಂಟಾಸ್ಟಿಕ್. ಆಡಿಯನ್ಸ್ ಹೇಗಿದ್ರಿ? ನೈಸ್ ಪೊಲ್ಯೂಷನ್. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಹಾರ್ದಿಕ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಈಜಿಲ್ಲ, ಈ 100 ಅನ್ನೋದಿದೆಯಲ್ಲ ಬಹಳ ಮುಖ್ಯವಾದಂತ ಒಂದು ನಂಬರ್. ಅದರಲ್ಲೂ ನಮ್ಮ ಸಿನಿಮಾ ರಂಗದಲ್ಲಿ 100 ಅಂತಂದ್ರೆ ಒಂಥರ ತುಂಬಾನೇ ಸ್ಪೆಷಲ್. ಸೆಂಚುರಿ ಬಾರ್ಸಂಗ್. ಎಸ್, ಸೆಂಚುರಿ ಬಾರ್ಸೋದು. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಸೆಂಚುರಿ ಸಿನಿಮಾಗಳು ಮಾಡಿರುವಂತ ಸ್ಟಾರ್ ಬರ್ತಾ ಇದ್ದಾರೆ. ಸೂಪರ್. ಇವರು ಹಸನ್ಮುಖಿ, ಅಂದಗಾರ, ಕಲಾಚತುರ, ಮಾತಿನ ಮಲ್ಲ, ಈ ಎಲ್ಲಾ ಕ್ವಾಲಿಟೀಸ್ಗಳನ್ನ ಇಟ್ಕೊಂಡು ಇಷ್ಟು ವರ್ಷ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ನಗ್ನಗ್ತಾ ಫಾರ್ ಎವರ್ ಗ್ರೀನ್ ಹೀರೋ ಆಗಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ರಮೇಶ್ ಅರವಿಂದ್ ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ರಮೇಶ್ ಅರವಿಂದ್ ಸರ್. Thank you. How are you? Indrajit? Super. ರಮೇಶ್ ಸರ್, Yes. ವೆಲ್ಕಮ್ ಟು ಮಜಾ ಟಾಕಿ ಸರ್. Thank you, Sujo. ಅಂದ್ರ ಹೆಂಗೆ ಅಂದ್ರೆ ಸೂಪರ್ ಡೂಪರ್ ಡಬಲ್ ಧಮಾಕ ನಮ್ಗೆ ಈ ವೀಕೆಂಡ್. ಯಾಕಂದ್ರೆ ಈ ಫುಲ್ ವೀಕೆಂಡ್ ನಾವು ರಮೇಶ್ ಸರ್ ಜೊತೆ ಆಚರಿಸ್ತಾ ಇದೀವಿ. ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. Same to you. Happy New Year. Thank you, sir. ಇದೇ ತರ ನಗಿಸ್ತಾ ಇರಿ ಇಡೀ ಕರ್ನಾಟಕನ. ಅಬ್ಸಲ್ಯೂಟ್ಲಿ ಸರ್. ಎಲ್ಲ ನೀವು ತೋರಿಸ್ಕೊಟ್ಟಿರೋ ದಾರಿಯಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು. ಮಜಾ ಟಾಕೀಸು ಎಷ್ಟು 200 ಎಪಿಸೋಡ್ ಆಯ್ತಾನಪ್ಪ? ಆಲ್ಮೋಸ್ಟ್ 200. ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದೇ ಚಾನಲ್ ಅಲ್ಲಿ ಒಂದೇ ಕಾರ್ಯಕ್ರಮ ಒಂದೇ ಆಂಕರ್ ಇಷ್ಟು ಎಪಿಸೋಡ್ ಯಾರು ಮಾಡಿಲ್ಲ. ದಟ್ ಇಸ್ ಓನ್ಲಿ ಸೃಜನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ತುಂಬಾ ಕಮ್ಮಿ ಜನ ಈ ತರ ಒಂದು ಸಾಧನೆ ಮಾಡಿರೋದು. ನನ್ನ ಬಗ್ಗೆ ಮಾತಾಡ್ತಲ್ಲ, ರಮೇಶ್ ಸರ್ ಮಾಡಿರುವಂತ ಒಂದು ಸಾಧನೆ ತುಂಬಾ ಕಮ್ಮಿ ಜನ ಮಾಡಿರೋದು. 100 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿರೋ, ವಿಚ್ ಇಸ್ ಫಿನಾಮಿನಲ್. ಸರ್, ಈಗ ಏನಂದ್ರೆ ಮಜಾ ಟಾಕೀಸ್ ಅಲ್ಲಿ ಹೇಗಿತ್ತು ನಿಮ್ಮ ಜರ್ನಿ, ಇದು ಹೇಗೆ, ಈ ತರದೆಲ್ಲ ಕೇಳಲ್ಲ ಸರ್. ಅದಕ್ಕೆ ಇಲ್ಲಿ ಬಂದಿರೋದು. ಅದ್ ಕೇಳಲ್ಲ ಸರ್. ಬಿಟ್ಬಿಡಿ ಸರ್, ಬಿಟ್ಬಿಡಿ sir. ನೀವು ಮಾಡಿಲ್ಲ ಸರ್. ನೀವು 100 ಸಿನಿಮಾ ಮಾಡಿಲ್ಲ. ಮಾಡೇ ಇಲ್ಲ ಸರ್. ಇವಾಗ ನಿಮ್ಗೆ ಒಂದು ಆಪರ್ಚುನಿಟಿ ಕೊಡ್ತೀನಿ, ಒಂದು ಚಾನ್ಸ್. ಯು ಆರ್ ಸ್ಟಾರ್ಟಿಂಗ್ ಯುವರ್ ಇನ್ನಿಂಗ್ಸ್ ಅಗೇನ್. ಅಂದ್ರೆ ನನ್ನ ಮೊದಲನೇ ಫಿಲ್ಮ್ ಬಿಫೋರ್ ಫಸ್ಟ್ ಫಿಲಮ್ ಆಡಿಷನ್. ನೀವು ಇಂಡಸ್ಟ್ರಿಗೆ ಬಂದಿಲ್ಲ ಇನ್ನು ಅಂಬೆಗಾಲ್ ಆಗ್ತಿರೋ ಆಕ್ಟರ್. ಫ್ಯಾಂಟಾಸ್ಟಿಕ್. ಆಡಿಷನ್ ಮಾಡ್ತೀನಿ, ನೀವು ಅದರಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿ ನಮ್ಮ ಹತ್ರ ಎಸ್ ಸೂಪರ್ ಅಂತ ಅನ್ನಿಸ್ಕೋಬೇಕು ಸರ್. ಬನ್ನಿ ಸರ್, ಆಡಿಷನ್ ಕೊಡಿ. ಈಗ ಇದು ಒಂದು ವಾರ್ ಫಿಲಮ್. ವಾರ್. ಓಕೆ, ಸರಿ ಸರ್. ಪರಕಾಯ ಪ್ರವೇಶ ಮಾಡಬೇಕು. ಪರಕಾಯ ಪ್ರವೇಶ. ಸರಿ ಸರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಲೂನ್ಗಳೆಲ್ಲ. ಸರಿ ಸರ್. ಇದು ವಾರ್ ಫೀಲ್ಡ್ ಅಲ್ಲಿ ಇರೋ ಬಾಂಬ್. ಅಯ್ಯೋ. ಓಕೆ, ಸರಿ ಸರ್. ಸೈನಿಕನಾಗಿ ಈಗ ಶತ್ರುಗಳನ್ನ ಹೇಗೆ ಎದುರಿಸ್ತೀರಾ ತೋರಿಸಿ. ಅದು ಬಾಂಬಾ ಸರ್? ಸರ್, ಇಲ್ಲೊಂದು ಬಾಂಬ್ ಇದೆ ಸರ್. ಸರ್, ಇಲ್ಲೊಂದು. ಸರ್, ಇಲ್ಲಿ. ಸರ್, ಇಲ್ಲಿ. ಸರ್, ಇಲ್ಲೊಂದು ಬಾಂಬು. ಸರ್, ಇಲ್ಲಿ. ಇಲ್ಲೊಂದು ಬಾಂಬು. Happy New Year! Happy New Year! ಕ್ಯಾ ಬಾತ್ ಹೈ ಯಾರ್. ನಾನು ಹೆಂಗೆಂಗೋ ಕನ್ವಿನ್ಸ್ ಮಾಡಿ ಹಳೆ ನೋಟ್ ಎಲ್ಲ ಕೊಟ್ಟು ಬಲೂನ್ ಹಾಕ್ಸಿದ್ರೆ ಹಿಂಗಪ್ಪ ಮಾಡೋದು. ತಾವು ಪ್ರಿಪೇರ್ ಆಗೇ ಬಂದಿದ್ದೀರಾ? ಈ ಕನ್ನಡ ಇಂಡಸ್ಟ್ರಿಯಲ್ಲಿ ರಮೇಶ್ ಅರವಿಂದ್ ಅಂತ ಒಬ್ರು ಇದಾರೆ, ಗೊತ್ತಾ? ಅವ್ರು 100 ಫಿಲ್ಮ್ ಮಾಡಿದಾರ ಇಲ್ವಾ? ಅವ್ರು ಮಾಡಿದ್ದಾರೆ, ತಾವು ಮಾಡಿಲ್ಲ. ಹೌದಾ? ಸರಿ, ಹೇಳಿ. ಅವ್ರೇನೀಗ? ಅವರು ತ್ಯಾಗರಾಜ ಅಂತ ಫೇಮಸ್. ಹೌದು ಅಲ್ವಾ? ಅವ್ರ ತರ ಆಕ್ಟಿಂಗ್ ಮಾಡಿ ತೋರಿಸಿ. ಇದನ್ನ ಹಿಂದೆ ಇಡ್ತಾ ಇದೀನಿ, ಕೇರ್ಫುಲ್. ಬೇಡ ಕೊಡಿ, ನಾವು ಇಡ್ತೀವಿ. ತ್ಯಾಗರಾಜ ಹತ್ರ ಮಾಡುವಾಗ ತ್ಯಾಗರಾಜ ಅವ್ರು ಸಿಕ್ಕಾಪಟ್ಟೆ ಫೇಮಸ್. ಓಕೆ, ಆ ತರ ತಾವು ತ್ಯಾಗರಾಜನ ಆಕ್ಟಿಂಗ್ ಮಾಡ್ಬೇಕು. ತ್ಯಾಗ ಮಾಡಕ್ಕೆಲ್ಲ ಒಂದು ಹೀರೋಯಿನ್ ಬೇಕು ಸರ್. ಒಂದು ಹೀರೋಯಿನ್ ಕರ್ಸಿ ನೀವು. ಹೀರೋಯಿನ್ ಬನ್ನಿ ರಮೋ. ಇವರೇ ಹೀರೋಯಿನ್. ಇಟ್ಕೊಳ್ಳಿ ಸರ್ ನೀವು, ಪ್ಲೀಸ್. ಇನ್ನು ಆಕ್ಷನ್ ಹೇಳಿಲ್ಲ, ಅಷ್ಟು ಬೇಗ ತ್ಯಾಗ ಇಟ್ಕೊಳ್ಳಿ ಸರ್. ಸರ್, ಲಾಸ್ಟ್ ಟೈಮ್ ಯು ಸೋ ಬ್ಯೂಟಿಫುಲ್ ಬಿಲ್ಡಪ್ ಕೊಟ್ಟೆ. ಇಲ್ಲ, ಇವಾಗ ಸೃಜನ್ನೇ ಹೇಳಿದ್ದು ತುಂಬಾ ಬಿಲ್ಡಪ್ ಕೊಟ್ಟಿದ್ದೀರಾ ಅವಳಿಗೆ, ಸ್ವಲ್ಪ ಪಂಚರ್ ಮಾಡಿ ಅಂತ ಅದಕ್ಕೆ ಮಾಡಿದ್ದಷ್ಟೇ.
He's the reason. ಇಲ್ಲ ಇವಾಗ ಚೇಂಜ್ ನಾನು ಮಾಡಿ ಆ ಥರ ಮಾಡ್ತೀನಮ್ಮ. Do I do that? You're so beautiful, yeah. Come on. Aldandre? Yeah, say Happy New Year. Happy New Year. Yay. ರಮೇಶ್ ಸರ್ ಎಲ್ಲ ಬಲ್ಲು ನೋಡಿದ್ರು ಹೊಡೆದಾಕಿದ್ರು ಇದು ಹೊಡಿಯುತ್ತಾ ನೋಡೋಣ ಓಕೆ ಇವಾಗ ಕ್ಯಾರೆಕ್ಟರ್ಗೆ ಸರಿ ಹೇಳಿ ಹೇಳಿ. ನೀವು ಲೈಫ್ ಅಲ್ಲಿ ಯಾವತ್ತೂ ಲಾಂಗ್ ಹಿಡ್ದಿಲ್ಲ, ಇವಾಗ ನೀವು ಬಹಳ ದೊಡ್ಡ ರೌಡಿ, ಅವರು ಆಪೋಸಿಟ್ ಏರಿಯಾ ರೌಡಿ. ಯಾರು ಅವರ ಆ ಟೋಪಿ? ಎಸ್. ಅಯ್ಯೋ ರೋಷ ಎತ್ತು ಬರ್ತದೆ. ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್. ಹಾಕಿ ಸರ್. ಏನ್ ಮಾಡ್ಬೇಕು ಸರ್? ಆವಾಜ್ ಹಾಕ್ಬೇಕು ಇವಾಗ. ಆವಾಜಲ್ಲಿ ಹಾಕಲ್ಲ ಸರ್, ಅವ್ರ ಮೇಲೆ ತುಂಬಾ ಕೋಪ ಇದೆ ಸರ್. ಹೌದಾ? ತಿರ್ಸ್ಕೋಬೇಕು ಸರ್. ನಾನು ಆಕ್ಷನ್ ಹೇಳ್ತೀನಿ. ಆಕ್ಷನ್ ಹೇಳಿ ಸರ್. ರೆಡಿ? ನನಗೊಂದು ಬಚ್ಕೊಡ್ಬೇಕಲ್ಲ, ನನಗೆ ಡಿಫೆಂಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಇದು ಏನದು ಐಟಮ್ ಸಾಂಗ್ ನೋಡ್ತಾ ಇದ್ದೀರಾ, ಅವಾಗ ಅಟ್ಯಾಕ್ ಮಾಡ್ತೀರಾ. ಆಕ್ಷನ್. ನಮ್ ತಂಗಿ ಮೇಲೆ ಕಣ್ಣಾಕ್ತೀಯ ನೀವು. ನನ್ ತಂಗಿ ಮೇಲೆ ಕಣ್ಣಾಕ್ತೀಯ. ಬರಲಿ ನನ್ ತಂಗಿ ಮೇಲೆ ಹಾಕೋ. ಚಮಕೇಳ ತುಂಬಾ ಫೋರ್ಸ್ ಆಗೋಯ್ತು. ಆರ್ಮುಗಮ್ಮಿಂತ ಜಾಸ್ತಿ ಫೋರ್ಸ್ ಆಗೋಯ್ತು. ಆದ್ರೂ ಈ ಸೀಕ್ರೆಟ್ ಹೇಳ್ಕೊಡಿ ಸರ್. ಕ್ಯಾರೆಕ್ಟರ್ ಆಚೆ ಬನ್ನಿ ಸರ್. ಸರ್ ಕ್ಯಾರೆಕ್ಟರ್ ಬನ್ನಿ ಸರ್. ಇಲ್ಲಿ ನಾವು ತ್ಯಾಗ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಸರ್. ಇದ್ರ ಇಬ್ರು ಇಟ್ಕೊಡೋದು ಹೆಂಗ್ ಸರ್ ನೀವು? ಹೇಳ್ಕೊಡಿ ಸರ್. ಇಲ್ಲ, ನೀವು ಸಿನಿಮಾನಲ್ಲಿ ಮಾಡ್ತೀರಾ, ನಾವು ಮಜಾ ಟಾಕೀಸಲ್ಲಿ ಮಾಡ್ತಾ ಇದೀವಿ ಅಷ್ಟೇ. ಸೂಪರ್. Hey, you okay? It was amazing performance. I could feel it. You could feel it. ಗೊತ್ತಾಗ್ತಾ ಇದೆ. But you still didn't say sorry to my sisters there. Because they're not my sisters. ಹಿಸ್ ಸಿಸ್ಟರ್ಸ್ ಅಂತ My ಹೇಳ್ತಾರೆ. sister, man. ಹೌದಾ? ಹಂಗಂದ್ರೆ ಓಕೆ. ಐ ಆಮ್ ರಿಯಲಿ ಸಾರಿ ಟು ಆಲ್ ಆಫ್ ಯು. Wow. ತೊಗೊಂಡ್ರಪ್ಪ. ಸೂಪರ್ ಸರ್, ಫ್ಯಾಂಟಾಸ್ಟಿಕ್. ಬನ್ನಿ Yeah, ಸರ್, ವೆಲ್ಕಮ್ thank ಟು you, ಮಜಾ sir. ಟಾಕೀಸ್. ಬನ್ನಿ. ಸೂಪರ್ ಸೂಪರ್. Thank you, boys. Lovely start. ಹ್ಯಾಪಿ ನ್ಯೂ ಇಯರ್ ಟು ಯು. Thank you all. ಸರ್, ಇದೆಲ್ಲ ನಾವು ಸುಮ್ಮನೆ ಮಜಕ್ಕೋಸ್ಕರ ಮಾಡಿದ್ವಿ. ನಿಜವಾಗ್ಲೂ ನಿಮ್ಮ ಫಸ್ಟ್ ಆಡಿಷನ್ ಹೇಗಿತ್ತು ಸರ್? ಆಕ್ಚುಲಿ ಆಡಿಷನ್ ಅಂತೇನಿಲ್ಲ, ಬಟ್ ಪರಾಗ್ ಹೋಟ್ಲಲ್ಲಿ ಈ ಥರ ಏನೋ ಒಂದು ಸಿನಿಮಾಗೆ ಆಯ್ಕೆ ಮಾಡ್ತಾ ಇದ್ದಾರೆ ಹೀರೋಗ ಅಂತ ನನಗೆ ಯಾರೋ ನ್ಯೂಸ್ ಬಂತು. ನನಗೆ ಯಾರೋ ಕರೆದ್ರು, ಅಲ್ಲಿ ಹೋದೆ ನಾನು. ಅಲ್ಲಿ ನರಸಿಂಹನ್ ಇದ್ರು ಡೈರೆಕ್ಟರು. ಅಲ್ಲೊಂದು ಟಿವಿ ಕ್ಯಾಮ್ರಾ, ಈ ಥರ ಒಂದು ಟಿವಿ ಇತ್ತು. ಅವರು ಟಿವಿ ಕ್ಯಾಮ್ರಾ ಹತ್ರನೇ ಕೂತ್ಕೊಂಡಿದ್ದಾರೆ, ಇದತ್ರ ಮಾನಿಟರ್ ಹತ್ರ ಡೈರೆಕ್ಟ್ರು. ನಂತರ ನೀವು ಹೋಗಿ ಅಂದ್ಬಿಟ್ರು. ಅದೇ ಆಡಿಷನ್ಗೆ ದೇವರಾಜ್ ಬಂದಿದ್ರು, ಅವಿನಾಶು ಬಂದಿದ್ರು. ಅವಾಗ ರವಿ ಅಂತ ಅವಿನಾಶ್ ಹೆಸರು. ಅವರಿಬ್ರು ಸೆಲೆಕ್ಟ್ ಆದ್ರು. ನನಗೆ ತುಂಬಾ ನೀವು ಚಿಕ್ಕಡು ಅಂತರ ಇದ್ದೀರಾ, ನೀವು ಇನ್ನೊಂದು 2-3 ವರ್ಷ ಆದ್ಮೇಲೆ ಬನ್ನಿ ಸಿನಿಮಾಗೆ ಅಂತ ಕಳಿಸ್ಬಿಟ್ರು. ಆಕ್ಚುಲ್ ಸೆಲೆಕ್ಟ್ ಆಗಿದ್ದು ಆಮೇಲೆ ಒಂದು ಟಿವಿ ಪ್ರೋಗ್ರಾಮ್ ಮಾಡಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಗೀತಪ್ರಿಯ ಕರೆದ್ರು. ಬಾಲಚಂದ್ರ ಕಾಲ್ ಮೀ ಟು ಚೆನ್ನೈ. ಏನು ಇಲ್ಲ ಸರ್, ಬಾಲಚಂದ್ರ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ ಸರ್. ಮಾತಾಡ್ತಾನೆ ಇದ್ದೀನಿ ನಾನು, ಅವ್ರು ಮಾತಾಡ್ತಾನೆ ಇದ್ದಾರೆ, ನೋಡ್ತಾನೆ ಇದ್ದಾರೆ ಅಷ್ಟೇ. 40 ಮಿನಿಟ್ಸ್ ಮಾತಾಡಿದ್ವಿ. ಓಕೆ, ಇವ್ನು ಯಾವ ಡೇಟ್ಸ್ ಹುಡುಗನು ಹೇಳ್ಬಿಡಿ ಅಂದ್ರು ಅಷ್ಟೇ. ಏನು ಆಕ್ಟ್ ಮಾಡಿ ಅಂತ ಹೇಳಿಲ್ಲ, ಡ್ಯಾನ್ಸ್ ಮಾಡಿ ಅಂತ ಹೇಳಿಲ್ಲ, ನಿನ್ ಏನ್ ಬರುತ್ತೆ ಏನು ಕೇಳಿಲ್ಲ, ಸುಮ್ಮನೆ ಕಣ್ಣು ನೋಡ್ತಾ ಇದ್ರು ಅಷ್ಟೇ. ಇವಾಗ ಈ 100 ಸಿನಿಮಾಗಳು ಮಾಡಿದಿರಾ. ಇಟ್ಸ್ ಅ ವಂಡರ್ಫುಲ್ ಜರ್ನಿ ವಿತ್ ಸೋ ಮಚ್ ಆಫ್ ಸಕ್ಸಸ್, ಸೋ ಮಚ್ ಆಫ್ ನೇಮ್, ಸೋ ಮಚ್ ಆಫ್ ಅಪ್ಸ್ ಅಂಡ್ ಡೌನ್ಸ್, ಎವ್ರಿಥಿಂಗ್ ಎಲ್ಲ ಮಿಕ್ಸ್. ಈ ಒಂದು 100 ಸಿನಿಮಾಗಳ ಜರ್ನಿನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹೇಳಿ ಅಂದ್ರೆ ಏನ್ ಹೇಳ್ಬೋದು ಸರ್? ಹೇಳಾಯ್ತು, ತುಂಬಾ ಫಾಸ್ಟ್ ಫಾರ್ವರ್ಡ್ ಹೇಳ್ಬಿಟ್ಟು ಕೇಳಿಸೋ ಫಾಸ್ಟ್ ಫಾರ್ವರ್ಡ್ ಆಗಿ ಹೇಳಿ. ನೀವು ಇಂಟು 4 ಇಂಟು 8 ಅಂತ ಹೇಳ್ತಾರೆ, ನಾವು ಇಂಟು 1000 ಹೇಳಾಯ್ತು ಆವಲ್ಲ. ನೋಡಿ ಅವ್ರಿಗೆಲ್ಲ ಕೇಳಿಸ್ತೆ. ಕೇಳಿಸ್ತಪ್ಪ? ನೋಡಿ ಏನ್ ಚೆನ್ನಾಗಿ. ಅಬ್ಬಬ್ಬಬ್ಬ. ಓಕೆ, ಸೂಪರ್. ಓಕೆ, ಫಸ್ಟ್ ಸಿನಿಮಾ ಯಾವತ್ತು ಮೆಮೊರಬಲ್ ಆಗಿರುತ್ತೆ, ಈ ಜರ್ನಿ ಒಂದು ಮೆಮೊರಬಲ್ ಆಗಿರುತ್ತೆ. ಮೋಸ್ಟ್ ಅನ್ಫರ್ಗೆಟಬಲ್ ಮೆಮೊರಿ ಅಂದ್ರೆ ಯಾವ್ದು ಸರ್? ಒಂದು ಅಂತ ಹೆಂಗ ಮಾಡೋದು, ಯು ನೋ ಹೌ ಇಟ್ ಇಸ್, ಯು ನೋ ಹೌ ಆ ಫಿಲ್ಮ್ಸ್ ಅಷ್ಟೇ. ಒಂದು ಮಂದಾರ ಹೂವೆ ಕೊಟ್ಟಂತ ದೇಶ ಇರ್ಬೋದು, ಒಂದು ಅಮೆರಿಕ ಇರ್ಬೋದು, ಒಡವ ಅಮೃತವರ್ಷಿಣಿ ದಿನೇಶ್ ಬಾಬು ನೆನಪಾಗುತ್ತೆ. ರಾಮಶ್ಯಾಮ ಬೊಮ್ಮ ಆ ಮುಹೂರ್ತದ ದಿನ ಅಲ್ಲಿ ಕಮಲಾಸನ್ ಹಿಂದೆ ನಿಂತಿದ್ದಾರೆ, ವಿಷ್ಣುವರ್ಧನ್ ಅವರು ಕ್ಲಾಪ್ ಮಾಡ್ತಾ ಇದ್ದಾರೆ, ಅಂಡ್ ಐ ಆಮ್ ಸೇಯಿಂಗ್ ಆಕ್ಷನ್. ಅದನ್ನ ಮರೆಯಕ್ಕಾಗಲ್ಲ. ಆ ಥರ ವಿಷಯಗಳು ತುಂಬಾ ನಡೆದಿದೆ. ಫ್ಯಾಂಟಾಸ್ಟಿಕ್. ಬಟ್ ವಾಟ್ ಅ ವಂಡರ್ಫುಲ್ ಜರ್ನಿ. 100 ಸಿನಿಮಾಸ್ ಅಂಡ್ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್ ವಿತ್ ಸೋ ಮೆನಿ ನ್ಯೂ ಕಾನ್ಸೆಪ್ಟ್ಸ್. ಇವರ ಹೊಸ ಸಿನಿಮಾ ಪುಷ್ಪಕ ವಿಮಾನ, ಅಂಡ್ ಅದು ಸಾಕಷ್ಟು ಒಂದಷ್ಟು ತುಣುಕುಗಳನ್ನ ನೋಡಿದ್ದೀನಿ. ಐ ಮಸ್ಟ್ ಸೇ ಯುವರ್ ಪರ್ಫಾರ್ಮೆನ್ಸ್ ಇನ್ ದಟ್ ಇಸ್ ಫಿನಾಮಿನಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಕ್ಕ ಬಾರೆ, ಗ್ರ್ಯಾಂಡ್ ಎಂಟ್ರಿ ಕೊಡೋಣ ಬಾ ಬೇಗ. ಇಲ್ಲಪ್ಪ, ನಾನ್ ಬರಲ್ಲ. ಒನ್ ಅಂಡ್ ಓನ್ಲಿ ಹೀಗೇನಾದ್ರೆ ಎಂಟ್ರಿ ಕೊಟ್ಬಿಟ್ರೆ ಅಷ್ಟೇ, ಕರ್ನಾಟಕದಲ್ಲಿ ಕೋಲಾಹಲ ಆಗೋದಿರ್ಲಿ, ಅಮೆರಿಕಾನೇ ಅಲ್ಲಾಡ್ಬಿಡತ್ತೆ ಗೊತ್ತಾ. ನಾ ಬರಲ್ಲಪ್ಪ. ಅಯ್ಯೋ ಅಕ್ಕ, ಈ ಚಂದ್ರಮುಖಿ ಪ್ರಾಣಸಖಿನ ರಮೇಶ್ ಅರವಿಂದ್ ಅವ್ರೇನಾದ್ರು ನೋಡಿದ್ರೆ ಹಾಗೆ ಪುಷ್ಪಕ ವಿಮಾನದಲ್ಲಿ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ನನ್ ಮಾತ್ ಕೇಳು ಪಾಕ ಬಾ. ಅಮ್ಮ,
ನೀನ್ ಸುಮ್ನೆ ಹಿಂಗಂದ ಇವ್ರು ಹಿಂಗಂತ ಇದ್ರು ಸೌಂಡ್ ಎಲ್ಲಿಂದ ಬರ್ತಾ ಇತ್ತು? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಒಂದೇ ಒಂದು ನಿಮಿಷ ಕೂತ್ಕೊಳ್ಳಿ. ಕೂತೀನಿ. ರೀ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಕ್ವೆಶ್ಚನ್ ಪಾಸ್. ನಮ್ಮ ಅಕ್ಕ ವರು ಹೇಗೆ ಕಾಣಿಸ್ತಿದ್ದಾರೆ? ಅವ್ರಿಗೆ ಗೇಟ್ ಪಾಸ್. ನಿಮ್ಮ ಹತ್ರ ಕೇಳಿದ್ರೆ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತು. ರಮೇಶ್ ಅವರೇ, ಹಾ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವೇ ಹೇಳಿದ್ರಲ್ಲ ಚಂದ್ರಮುಖಿ ಪ್ರಾಣಸಖಿ ಅಂತ. ಚಂದ್ರಮುಖಿ ಟೋಪಿ ಹಾಕ್ದಂಗಿದೆ. ತಮಿಳ್ ಚಂದ್ರಮುಖಿ, ನಾಗವಳ್ಳಿ. ಪರವಾಗಿಲ್ಲ ಬಿಡಿ, ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. Yes. ನಮ್ಮ ಅಕ್ಕನ್ ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಭಾವ? ಭಾವನ ಸರ್ ಅದಿರ್ಲಿ ಸರ್, ಇದು ಭಾವ ಅಂತ ಸರ್ ಅದು. ಅದು ಹಾಗೆ ಪ್ರೀತಿಗೆ ಭಾವ. ನಾನು ಇನ್ನೂ ಒಪ್ಗೆನೆ ಕೊಟ್ಟಿಲ್ಲ, ಹಂಗೆಲ್ಲ ರೇಗಿಸ್ಬೇಡ, ನಂಗೆ ನಾಚಿಕೆ ಆಗಲ್ಲ. ಏ, ಎಲ್ಲಿಗೆ ಹೋಗ್ತಿದೆ ಈ ಕತೆ? ಅಲ್ಲ ಸರ್, ಇವ್ರಿಗೆ ಗೌರ್ಮೆಂಟ್ ಅವರು ಪೆನ್ಷನ್ ಕೊಡೋದಕ್ಕೆ ಶುರು ಮಾಡಿ 10 ವರ್ಷ ಆಗಿದೆ. ಇವ್ರಿಗೆ ಇನ್ನೂ ನಾಚಿಕೆ ಆಗ್ತಾ ಇದೆಯಂತೆ, ಒಪ್ಪಿಗೆ ಕೊಟ್ಟಿಲ್ವಂತೆ. ಅಕ್ಕ, ನೀನ್ ಡೀಸೆಂಟ್ ಆಗಿರು, ಓಕೆ? ಭಾವ ನಿಂತಿದ್ದಾರೆ. ಏನ್ರಿ ಇದು ನಿಮ್ಮ ಅವತಾರ? ಯಾಕೆ ಈ ವೇಷದಲ್ಲಿ ಬಂದಿದ್ದೀರಾ? ಪಿಂಕ್ ಸೀರೆ, ಗ್ರೀನ್ ಬ್ಲೌಸು, ರೆಡ್ ಕಲರ್ ಲಿಪ್ಸ್ಟಿಕ್. ಅದೇ ಸುತ್ತಮುತ್ತ ಸಿನಿಮಾದಲ್ಲಿ ಪ್ರೇಮ ಅವರು ಅದೇ ಸೀರೆನ ಉಟ್ಕೊಂಡು ನಿನ್ ಜೊತೆ ಡುಯೆಟ್ ಹಾಡಿದಾರಲ್ಲ. ಸರಿ ಆಕ್ಚುಲಿ ಆ ಕಾಸ್ಟ್ಯೂಮ್ ಅಲ್ಲೇ ಬರೋಣ ಅಂತ ಅನ್ಕೊಂಡ್ವಿ. ಸರಿ. ಬರ್ಬೇಕಾಗಿತ್ತು. ಆದ್ರೆ ಆ ಬಟ್ಟೆ ಬಾಡಿಗೆಗೆ ಸಿಗ್ಲಿಲ್ಲ. ವೈಟ್ ಶಿಫಾನ್ ಸೀರೆ, ವೈಟ್ ಬ್ಲೌಸು, ವೈಟ್ ಲಿಪ್ಸ್ಟಿಕ್. ವೈಟ್ ಹೇರ್ಸು. ಸುಮ್ನೆ ನಿಂತ್ಕೊಳ್ರಿ ನೀವು. ಅದೇ ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಸುಹಾಸಿನಿಯವರು ಅದೇ ತರ ಸೀರೆ ಹಾಕೊಂಡು ಹಾಡು ಹೇಳ್ತಿರ್ತಾರಲ್ಲ. ಅದು ಬಾಡಿಗೆ ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಸಿಕ್ತು, ಆದ್ರೆ ಇದನ್ನ ಬಿಟ್ಟಿ ಕೊಡ್ತೀವಿ ಅಂದ್ರು, ಅದಕ್ಕೆ ಇದನ್ನೇ ಹಾಕೊಂಡ್ ಬಂದ್ವಿ. ಹೇಗಿದೆ? 31 ಚಪ್ಪಾಳೆ ಪ್ಲೀಸ್. ಏಯ್!